ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ NS ಎಜುಕೇಷನ್ ಚಾನಲ್. ಇವತ್ತು ನಾವು ಗೌತಮ ಬುದ್ಧನ ಆರಂಭಿಕ ಜೀವನ ಮತ್ತು ಬೋಧನೆಗಳನ್ನು ಕುರಿತಾಗಿ ಚರ್ಚೆ ಮಾಡೋಣ. ಇದೇ ರೀತಿಯ ನೋಟ್ಸ್ ಮತ್ತು ವಿವಿಧ ವಿವಿಧ ವಿಷಯಗಳ ನೋಟ್ಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ. ಈತನು ಕ್ರಿಸ್ತಪೂರ್ವ 583ರಲ್ಲಿ ಲುಂಬಿನಿ ವನದಲ್ಲಿ ಜನಿಸಿದನು. ತಂದೆ ಶುದ್ಧೋಧನ ಮತ್ತು ತಾಯಿ ಮಾಯಾದೇವಿ. ಶುದ್ಧೋಧನನು ಕಪಿಲವಸ್ತುವಿನ ಶಾಕ್ಯ ಕುಲದ ಮುಖಂಡನಾಗಿದ್ದನು. ಸಿದ್ಧಾರ್ಥನು 7 ದಿನಗಳ ಮಗುವಿದ್ದಾಗ ತಾಯಿ ಮಾಯಾದೇವಿ ಮರಣ ಹೊಂದಿದಳು. ಆದ ಕಾರಣ ಆತನ ಚಿಕ್ಕಮ್ಮ ಪ್ರಜಾಪತಿ ಗೌತಮಿ ಆತನನ್ನು ಸಲಹುವುದಳು. ಸಿದ್ಧಾರ್ಥನ ಸುಖಭೋಗ. ಸಿದ್ಧಾರ್ಥನು ಅತ್ಯಂತ ಸುಖಭೋಗಗಳಲ್ಲಿ ಬೆಳೆದನು. ಅವನ 16ನೇ ವಯಸ್ಸಿಗೆ ಆತನಿಗೆ ಯಶೋಧರೆಯೊಂದಿಗೆ ವಿವಾಹ ಮಾಡಲಾಯಿತು. ಇವರಿಗೆ ಜನಿಸಿದ ಗಂಡು ಮಗುವಿನ ಹೆಸರು ರಾಹುಲ. ಮಹಾಪರಿತ್ಯಾಗ. ಜಾತಕ ಕಥೆಗಳ ಪ್ರಕಾರ ಸಿದ್ಧಾರ್ಥನು ಒಂದು ದಿನ ಅರಮನೆಯಿಂದ ಆಚೆ ಹೋದಾಗ ಒಬ್ಬ ವೃದ್ಧ, ಒಂದು ರೋಗಿ, ಒಂದು ಶವಯಾತ್ರೆ ಮತ್ತು ಒಬ್ಬ ಸನ್ಯಾಸಿಯನ್ನು ಕಂಡನು. ಈ 4 ದೃಶ್ಯಗಳು ಸಿದ್ಧಾರ್ಥನ ಮೇಲೆ ಗಾಢವಾದ ಪ್ರಭಾವವನ್ನು ಉಂಟು ಮಾಡಿದವು. ಈತನು ದುಃಖಕ್ಕೆ ಮೂಲ ಕಾರಣ ಏನೆಂಬುದನ್ನು ತಿಳಿದುಕೊಳ್ಳಲು ತನ್ನ ಸಂಸಾರ ಮತ್ತು ಇಡೀ ರಾಜ್ಯವನ್ನೆಲ್ಲ ತ್ಯಾಗ ಮಾಡಿ ದೇಶ ಸಂಚಾರ ಹೊರಟನು. ಈ ಘಟನೆಯನ್ನು ಮಹಾಪರಿತ್ಯಾಗವೆಂದು ಕರೆಯಲಾಗಿದೆ. ಜ್ಞಾನೋದಯ. ಸಿದ್ಧಾರ್ಥನು ಅಲೆಮಾರಿ ಸನ್ಯಾಸಿ ಜೀವನವನ್ನು ನಡೆಸಿದನು. ತನ್ನ 35ನೇ ವಯಸ್ಸಿನಲ್ಲಿ ಗಯಾದ ಆಲದ ಮರವೊಂದರ ಕೆಳಗಡೆ ಆತನಿಗೆ ಜ್ಞಾನೋದಯವಾಯಿತು. ಆ ಕ್ಷಣದಿಂದ ಆತನು ಬುದ್ಧನೆಂದು ಜನಪ್ರಿಯನಾದ. ಬುದ್ಧನೆಂದರೆ ಜ್ಞಾನ ಪಡೆದವನು ಎಂದರ್ಥ. ಈತನಿಗೆ ಇನ್ನೊಂದು ಹೆಸರು ಸಹ ಇದೆ, ಅದೇ ತಥಾಗತ. ಪರಿನಿರ್ವಾಣ. ಬುದ್ಧ ತನ್ನ ಉಳಿದ ಜೀವನವನ್ನೆಲ್ಲ ಜನಕಲ್ಯಾಣಕ್ಕಾಗಿ ಸಮರ್ಪಿಸಿದನು. ತನ್ನ 80ನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಕುಶಿನಗರವೆಂಬಲ್ಲಿ ಪರಿನಿರ್ವಾಣ ಹೊಂದಿದನು. ಬುದ್ಧನ ಬೋಧನೆಗಳು. ಈತ 4 ಮೂಲ ತತ್ವಗಳನ್ನು ಬೋಧಿಸಿರುತ್ತಾನೆ. ಅವುಗಳೆಂದರೆ ಸತ್ಯ, ಸುಳ್ಳನ್ನು ಹೇಳದಿರುವುದು, ಅಹಿಂಸೆ, ಹಿಂಸೆ ಮಾಡದಿರುವುದು, ಆಸ್ತೇಯ, ಕಳ್ಳತನ ಮಾಡದಿರುವುದು, ಬ್ರಹ್ಮಚರ್ಯ, ಮದುವೆ ಆಗದಿರುವುದು ಅಂದರೆ ಪಾವಿತ್ರ್ಯತೆ ಕಾಪಾಡಿಕೊಳ್ಳುವುದು. 4 ಆರ್ಯ ಸತ್ಯಗಳು. ಪ್ರಾಪಂಚಿಕ ಜೀವನವು ದುಃಖಮಯವೆಂಬುದು, ಆಸೆಯೇ ದುಃಖಕ್ಕೆ ಮೂಲ ಕಾರಣವೆಂಬುದು, ಆಸೆಯನ್ನು ನಿಗ್ರಹಿಸುವುದರಿಂದ ಪುನರ್ಜನ್ಮವನ್ನು ಕೊನೆಗಾಣಿಸಲಾಗುವುದು, ಆಸೆಯನ್ನು ನಿಗ್ರಹಿಸಲು ಅಷ್ಟಾಂಗ ಮಾರ್ಗಗಳನ್ನು ಪಾಲಿಸಬೇಕು. ಈಗ ಆ ಅಷ್ಟಾಂಗ ಮಾರ್ಗಗಳನ್ನು ತಿಳಿದುಕೊಳ್ಳೋಣ. ಅಷ್ಟಾಂಗ ಮಾರ್ಗಗಳು: ಒಳ್ಳೆಯ ನಡತೆ, ಒಳ್ಳೆಯ ನಂಬಿಕೆ, ಒಳ್ಳೆಯ ಮಾತು, ಒಳ್ಳೆಯ ಮನಸ್ಥಿತಿ, ಒಳ್ಳೆಯ ಆಲೋಚನೆ, ಒಳ್ಳೆಯ ಪ್ರಯತ್ನ, ಒಳ್ಳೆಯ ಧ್ಯಾನ, ಒಳ್ಳೆಯ ಜೀವನೋಪಾಯ ಹಾಗೂ ತ್ರಿಪಿಟಕಗಳು: ವಿನಯ ಪಿಟಕ, ಸುತ್ತ ಪಿಟಕ, ಅಭಿಧಮ ಪಿಟಕ. ಬೌದ್ಧ ಧರ್ಮದ ಪಂಥಗಳು 2, ಒಂದು ಹೀನಾಯನ, ಇನ್ನೊಂದು ಮಹಾಯಾನ. ಬೌದ್ಧ ಧರ್ಮದ 4 ಸಮ್ಮೇಳನಗಳು: ಮೊದಲ ಸಮ್ಮೇಳನ ರಾಜಗೃಹ, 2ನೇ ಸಮ್ಮೇಳನ ವೈಶಾಲಿ, 3ನೇ ಸಮ್ಮೇಳನ ಪಾಟಲಿಪುತ್ರ, 4ನೇ ಸಮ್ಮೇಳನ ಕುಂಡಲವನ. ಬುದ್ಧನು ಜಾತಿ ಪದ್ಧತಿಯನ್ನು ವಿರೋಧಿಸಿ ಸಮಾನತೆಯನ್ನು ಪ್ರತಿಪಾದಿಸಿದನು. ಅಹಿಂಸೆಗೆ ಹೆಚ್ಚು ಒತ್ತು ನೀಡಿದನು. ಬುದ್ಧರು ತನ್ನ ಸಂಘಕ್ಕೆ ಎಲ್ಲ ಜಾತಿಯ ಪುರುಷರು ಮತ್ತು ಸ್ತ್ರೀಯರಿಗೆ ಅವಕಾಶ ಮಾಡಿಕೊಟ್ಟನು. ಬೌದ್ಧ ಧರ್ಮವು ಭಾರತ ಉದ್ದಗಲಕ್ಕೂ ಪಸರಿಸಿತು. ಇದು ಭಾರತದ ಗಡಿಯಾಚೆ ಚೀನಾ, ಟಿಬೆಟ್, ಮಯನ್ಮಾರ್, ಸಿಲೋನ್, ಮಧ್ಯ ಏಷ್ಯಾ, ಆಗ್ನೇಯ ಏಷ್ಯಾಗಳಿಗೂ ಹರಡಿತು. ಉಪಸಂಹಾರ. ಹೀಗೆ ಗೌತಮ ಬುದ್ಧನು ತನ್ನ ಬೌದ್ಧ ಧರ್ಮದ ಮುಖಾಂತರ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿದ್ದ ಜಾತಿ ಪದ್ಧತಿ, ಅನ್ಯಾಯ ಮತ್ತು ಕಠಿಣವಾದ ಆಚರಣೆಗಳ ವಿರುದ್ಧ ನಡೆಯುತ್ತಿದ್ದ ಚಳುವಳಿಗೆ ಪರಿಹಾರ ನೀಡಿದನು. ಇದೇ ರೀತಿಯ ನೋಟ್ಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.